ಸೊ ನಮಸ್ಕಾರ ಎಲ್ರಿಗೂ. ನೀವು ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಹಾಗಾದರೆ ಈ ವಿಷಯ ನಿಮಗೆ ಗೊತ್ತಿರಲೇಬೇಕು. ಏನಪ್ಪ ಅಂದರೆ ಇವತ್ತಿನ ವಿಡಿಯೋಲಿ ನಾನು ಹೇಳಕ್ಕೆ ಹೋಗ್ತಿರೋದು ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಇವತ್ತಿನ ವಿಡಿಯೋಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದಾವ್ದು ರೀತಿಯಾದ ಸೆಕ್ಷನ್ಸ್ ಇದ್ದಾವೆ, ಆ ಪ್ರತಿಯೊಂದು ಸೆಕ್ಷನಲ್ಲೂ ಯಾವ್ದಾವ ರೀತಿ ಅಲ್ಗಾರಿದಮ್ ಇನ್ಸ್ಟಾಗ್ರಾಮಲ್ಲಿ ವರ್ಕ್ ಆಗುತ್ತೆ ಅಂತ. ಸೊ ಬನ್ನಿ ನೋಡೋಣ. ಫಸ್ಟ್ ತಿಳ್ಕೊಳ್ಳೋಣ ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಅಂದರೆ ಏನು ಅಂದರೆ, ಇದೊಂದು ಕಂಪ್ಲೀಟ್ ಸೆಟ್ ಆಗಿರೋಂಥ ಒಂದು ಸಿಸ್ಟಮ್ ಇದು. ಸೊ ಇದೇನೋ ಒಂದು ಕೋಡಿಂಗು ಪರ್ಟಿಕ್ಯುಲರ್ ಆಗಿರುವಂಥದ್ದು. ಸೊ ನೀವು ವೀಡಿಯೋ ಹಾಕಿದ ತಕ್ಷಣ ಒಂದೇ ಸಲ ಬೂಸ್ಟ್ ಆಗುವಂಥದ್ದು, ಏನೋ ಬ್ಯಾಕ್ಗ್ರೌಂಡ್ ಕೋಡಿಂಗ್ ಆ ಥರ ಏನೂ ಇರಲ್ಲ. ಒಂದು ಸಿಂಪಲ್ ಆಗಿರೋಂಥ ಒಂದು ಕಂಪ್ಲೀಟ್ SEO ಅಂತ ಸಹ ಹೇಳ್ಬೋದು. ಸೊ ಏನಪ್ಪ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಪೋಸ್ಟು ನಿಮಗೆ ತೋರಿಸ್ಬೇಕು. ನೀವೊಂದು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ. ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಯಾವ್ಯಾವ ಥರ ಪೋಸ್ಟ್ ಬರುತ್ತೆ, ಅದ್ರ ರಿಲೆವೆಂಟ್ ಪೋಸ್ಟ್ ಯಾವ್ದಾದ್ರು ಬರುತ್ತೆ, ಸೊ ಎಂಗೇಜ್ಮೆಂಟ್ ಎಷ್ಟು ಇರುತ್ತೆ, ಲೈಕ್ಸ್ ಎಷ್ಟು ಬರುತ್ತೆ, ಕಮೆಂಟ್ ಎಷ್ಟು ಬರುತ್ತೆ. ಸೊ ಇದೆಲ್ಲದಕ್ಕೂ ಒಂದು ಅಲ್ಗಾರಿದಮ್ ಸೆಟ್ ಆಗಿರುತ್ತೆ. ಸೊ ಇದನ್ನೇ ಇವತ್ತಿನ ನೋಡೋಣ. ಸೊ ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಇಸ್ ಅ ಸೆಟ್ ಆಫ್ ಸಿಸ್ಟಮ್, ಓಕೆನಾ. ಸೊ ವಿಚ್ ಪೋಸ್ಟ್ ಆರ್ ಶೋನು, ಯಾವ ಥರ ಪೋಸ್ಟ್ ನಿಮಗೆ ತೋರಿಸ್ಬೇಕು, ಮತ್ತು ಯಾರಿಗೆ ತೋರಿಸ್ಬೇಕು, ಯಾವ ಆರ್ಡ್ರಲ್ಲಿ ತೋರಿಸ್ಬೇಕು ಅಂತಲೂ ಇದೊಂದು ಅಲ್ಗಾರಿದಮ್ ಸೆಟ್ ಆಗಿರುತ್ತೆ. ಆಮೇಲೆ ಎಷ್ಟು ಟೈಮ್ ಪೀರಿಯಡ್ ಆದಮೇಲೆ ತೋರಿಸ್ಬೇಕು ಅಂತ. ಸಪೋಸ್ ಇವತ್ತು ಒಂದು ರೀಲ್ ನೋಡಿರ್ತೀರ. ಸೊ 1 ವೀಕ್ ಆದಮೇಲೆ ಮತ್ತೆ ನಿಮ್ಗೆ ಸಿಮಿಲರ್ ರೀಲ್ ಬಂದಿರುತ್ತೆ, ಅಥವಾ 2 ಡೇಸ್ ಆದಮೇಲೆ ಸಿಮಿಲರ್ ರೀಲ್ ಬಂದಿರುತ್ತೆ. ಸೊ ಅದು ಕೂಡ ಈ ಅಲ್ಗಾರಿದಮಲ್ಲೇ ಸೇರಿರುತ್ತೆ. ಸೊ ಇದರಲ್ಲಿ ಏನಪ್ಪ ಅಂದರೆ ಡಿಫ್ರೆಂಟ್ ಸೆಕ್ಷನ್ಸ್ ಇದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋಕ್ಕೆ. ಒಂದು ಫೀಡು, ಆಮೇಲೆ ನೀವು ಹಾಕುವಂಥ ಸ್ಟೋರಿ, ಆಮೇಲೆ ಇನ್ನೊಂದು ನೀವು ಹಾಕುವಂಥ ರೀಲ್ಸು, ಮತ್ತು ಎಕ್ಸ್ಪ್ಲೋರು, ಆಮೇಲೆ ಸರ್ಚು. 5 ಸೆಕ್ಷನ್ಸ್ ಏನಿದ್ದಾವೆ ಇದೆಲ್ಲದಕ್ಕೂ ಡಿಫ್ರೆಂಟ್ ಅಲ್ಗಾರಿದಮ್ ವರ್ಕ್ ಆಗುತ್ತೆ. ಸೊ ಬನ್ನಿ ಸೆಕ್ಷನ್ ವೈಸು ಈ ಅಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸಿಂಪಲ್ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಹೆಂಗೆ ಥಿಂಕ್ ಮಾಡುತ್ತೆ ಅಂದರೆ, ಎವ್ರಿ ಒಂದು ಪೋಸ್ಟ್ಗೆ ಒಂದು 3 ಕ್ವಶನ್ಸ್ ಇಟ್ಕೊಳ್ಳಿ. ಸಪೋಸ್ ಲೈಕ್ ಈ ಒಂದು ಕಂಟೆಂಟು ಇಂಟ್ರೆಸ್ಟಿಂಗ್ ಆಗಿದೆಯಾ ಇಲ್ವಾ, ಓಕೆನಾ. ಆಮೇಲೆ ಯೂಸರ್ ಎಂಗೇಜ್ಮೆಂಟ್ ಹೆಂಗಿದೆ. ಸೊ ಯೂಸರ್ ಏನು ಯೂಸ್ ಮಾಡ್ತಿದ್ದಾರೆ, ನಿಮ್ಮ ಪೋಸ್ಟ್ ಆಗಿರ್ಬೋದು, ರೀಲ್ ಆಗಿರ್ಬೋದು, ಎಷ್ಟೊತ್ತು ನೋಡ್ತಾರೆ, ಫುಲ್ ನೋಡ್ತಾರಾ, ಎಷ್ಟು ಸೆಕೆಂಡ್ಸ್ವರೆಗೂ ನೋಡ್ತಾರೆ ಅನ್ನೋದು. ಆ್ಯಪಲ್ಲಿ ಅವರು ಎಷ್ಟೊತ್ತು ಇನ್ವಾಲ್ವ್ ಆಗಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅನ್ನೋದು. ಆ ಒಂದು ಕಂಟೆಂಟಿಂದ ಅವರು ಅದೇ ಥರದ ಕಂಟೆಂಟ್ ಸ್ಕ್ರಾಲ್ ಮಾಡ್ತೇನೆ ಅವ್ರಿಗೆ ಬರ್ತಾನೆ ಇರುತ್ತೆ ಅದೇ ಥರ ಸಿಮಿಲರ್ ಕಂಟೆಂಟ್. ಸೊ ಅವ್ರು ಏನಂತಾರೆ, ತುಂಬ ಹೊತ್ತು ಆ್ಯಪಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಅದು. ಸೊ ಈಗ ಅಲ್ಗಾರಿದಮ್ ಸೆಕ್ಷನ್ ವೈಸ್ ನೋಡೋಣ. ಸೊ ಫೀಡ್ ಅಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ. ಫೀಡ್ ಅಲ್ಗಾರಿದಮ್ ಅಂದರೆ ಹೋಮ್ ಪೇಜ್. ಈ ಹೋಮ್ ಪೇಜ್ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಹೋಮ್ ಪೇಜ್ ಬರುತ್ತೆ. ಆ ಹೋಮ್ ಪೇಜಲ್ಲಿ ನಿಮಗೆ ನೀವು ಫಾಲೋ ಮಾಡೋವಂಥ ನಿಮ್ಮ ಫ್ರೆಂಡ್ಸು, ಫ್ಯಾಮ್ಲಿ, ಆಮೇಲೆ ಪೇಜಸ್ ಯಾವುದಿದೆ ಅವ್ರು ಹಾಕೋಂಥ ಪೋಸ್ಟು, ರೀಲು, ಸ್ಟೋರಿ, ಅದ್ರ ರಿಲೇಟೆಡ್ ಆಗಿರೋಂಥ ಫೀಡ್ಸು ನಿಮಗೆ ಫೀಡಲ್ಲಿ ಬರ್ತಾ ಹೋಗುತ್ತೆ. ಸೊ ನೀವು ಒಂದು ಲೈಕ್ ಮಾಡಿರ್ತೀರ, ಅಥವಾ ಒಂದು ಕಮೆಂಟ್ ಮಾಡಿರ್ತೀರ, ಏನೋ ಸೇವ್ ಮಾಡ್ಕೊಂಡು ಶೇರ್ ಮಾಡಿರ್ತೀರ. ಸೊ ಅದರ ರಿಲೇಟೆಡ್ ಆಗೇ ನಿಮಗೆ ಪೋಸ್ಟು, ರೀಲ್ಸು ಬರ್ತಾ ಹೋಗ್ತಾ ಇರುತ್ತೆ ನಿಮ್ಮ ಫೀಡಲ್ಲಿ. ಸೊ ಇದರಲ್ಲಿ ಒಂದು ರ್ಯಾಂಕಿಂಗ್ ಫ್ಯಾಕ್ಟರ್ ಇರುತ್ತೆ ಫೀಡಲ್ಲಿ. ಸೊ ಈ ರ್ಯಾಂಕಿಂಗ್ ಫ್ಯಾಕ್ಟರ್ ಯಾವ ಥರ ಅಂದರೆ, ಪ್ರಿಯಾರಿಟಿ ವೈಸ್ ನಾನು ಹೇಳ್ತೀನಿ. ಫಸ್ಟು, ಸೆಕೆಂಡು, ಥರ್ಡು ಈ ಥರ. ಸೊ ಫಸ್ಟ್ ಏನಪ್ಪ ಅಂದರೆ ಲೈಕ್ಸು. ಸೊ ನೀವು ನಿಮ್ಮ ಫೀಡಲ್ಲಿ ಯಾವ್ದು ಪೋಸ್ಟ್ ಬರುತ್ತೆ ಅದರಲ್ಲಿ ಯಾವ್ಯಾವ ಪೋಸ್ಟ್ಗೆ ನೀವು ಲೈಕ್ ಮಾಡ್ತೀರಾ ಅದು ಜಾಸ್ತಿ ನಿಮಗೆ ಪ್ರಿಯಾರಿಟಿ ವೈಸ್ ತೋರಿಸ್ತಾ ಬರುತ್ತೆ. ಸೊ ನೆಕ್ಸ್ಟು ಕಮೆಂಟ್ಸ್ ಯಾವ್ದು ಕೊಟ್ಟಿರ್ತೀರ, ಹಾಗೆ ನೀವು ಎಷ್ಟು ಪೋಸ್ಟ್ನ ಶೇರ್ ಮಾಡ್ಕೊಂಡಿರ್ತಾರೆ. ಸಪೋಸ್ ನೀವು ಒಂದು ಎಕ್ಸಾಂಪಲ್ ಒಂದು ಬಿಸ್ನೆಸ್ ತೊಗೊಳ್ಳಿ, ಫರ್ನಿಚರು ಯಾವುದು ಆಗಿರ್ಬೋದು, ನೀವು ಮನೆಗೆ ನೋಡ್ತಾ ಇರ್ತೀರ. ಸೊ ಅದೇ ರೀಲ್ಸ್ ನಿಮ್ಗೆ ಬರ್ತಾ ಇರುತ್ತೆ, ಅದನ್ನು ನೀವೇನು ಮಾಡ್ತೀರಾ, ಸೇವ್ ಮಾಡ್ಕೊತೀರಾ, ಹಾಗೆ ಅದನ್ನು ಶೇರ್ ಮಾಡ್ಕೊತೀರಾ ನಿಮ್ಮ ವಾಟ್ಸಪ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಶೇರ್ ಮಾಡ್ಕೊತೀರಾ. ಸೊ ಅದ್ರ ಮೂಲಕ ಆ ಫೀಡಲ್ಲಿ ನಿಮಗೆ ಅದೇ ಥರದ ಪೋಸ್ಟ್ ತೋರಿಸ್ತಾ ಹೋಗುತ್ತೆ. ಸೊ ಮತ್ತು ನೆಕ್ಸ್ಟು ಟೈಮ್ ಸ್ಪೆಂಡ್ ಮಾಡಿರುವಂಥದ್ದು. ನೀವು ಆ ಒಂದು ಪೋಸ್ಟಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ ಅನ್ನೋದು, ಅದ್ರ ಬೇಸಿಸ್ ಮೇಲೆ ನಿಮಗೆ ಆ ಸಿಮಿಲರ್ ಪೋಸ್ಟ್ ಬರ್ತಾ ಹೋಗುತ್ತೆ. ಮತ್ತು ಇಂಟರ್ಯಾಕ್ಷನ್ ನೀವು ಕ್ರಿಯೇಟರ್ ಜೊತೆ ನೀವು ಏನೋ ಕಮೆಂಟ್ ಮಾಡಿದ್ರಿ ಅವ್ರಿಗೆ. ಸೊ ಕ್ರಿಯೇಟರು ಮತ್ತು ಅವ್ರಿಗೆ ನಿಮಗೇನೋ ಇನ್ನೊಂದು ಕಮೆಂಟ್ ಮಾಡಿದ್ರು. ಸೊ ಅದರಿಂದನೂ ನಿಮಗೆ ಅದೇ ಥರ ಸಿಮಿಲರ್ ಪೋಸ್ಟು ಬರ್ತಾ ಹೋಗುತ್ತೆ. ಸೊ ಮತ್ತು ನೆಕ್ಸ್ಟು ನೋಡೋದಾದರೆ ಸ್ಟೋರೀಸು. ಈ ಸ್ಟೋರೀಸಲ್ಲಿ ಏನಪ್ಪ ಅಂದರೆ, ಏನು ಇದು ರೀಚ್ ಜಾಸ್ತಿ ಹೋಗೋದು ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಸ್ಟೋರೀಸಲ್ಲಿ ಮೇಯ್ನಾಗಿ ಏನಪ್ಪ ಅಂದರೆ, ಬೂಸ್ಟ್ ಯುವರ್ ಸ್ಟೋರಿ ರೀಚ್ ರಿಪ್ಲೈಸ್. ಸೊ ನೀವೇನು ಯಾರು ಸ್ಟೋರಿ ಹಾಕಿರ್ತಾರೆ ಆ ಸ್ಟೋರಿಗೆ ನೀವೇನು ರಿಪ್ಲೈ ಮಾಡಿರ್ತೀರ, ಸಪೋಸ್ ನೀವು ಲೈಕ್ ಮಾಡಿರ್ತೀರ, ಮತ್ತೇನೋ ಕಮೆಂಟ್ ಮಾಡಿರ್ತೀರ, ಅದು ಅವ್ರಿಗೆ ಡೈರೆಕ್ಟ್ DMಗೆ ಹೋಗುತ್ತೆ. ಸೊ ಹಾಗಾಗಿ ಅದು ಪೋಸ್ಟ್ನ ಸ್ಟೋರಿನಲ್ಲಿ ಅಲ್ಗಾರಿದಮ್ ಇನ್ಸ್ಟಾಗ್ರಾಮ್ದು ಒಂದು ಆ ಬೇಸಿಸ್ ಮೇಲೊಂದು ವರ್ಕ್ ಆಗುತ್ತೆ. ಸೊ ಮತ್ತು ಪ್ರೊಫೈಲ್ ವಿಸಿಟ್, ನೀವು ಆ ಸ್ಟೋರಿ ನೋಡ್ಬಿಟ್ಟು ಅದು ಚೆನ್ನಾಗಿದೆ, ಇವ್ರ ಪ್ರೊಫೈಲ್ ಏನಿದೆ, ಹೆಂಗೆ ನೋಡಬೇಕು ಅಂತ ಆ ಸ್ಟೋರಿ ನೋಡ್ತೀರಾ. ಆದ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವ್ರ ಪ್ರೊಫೈಲ್ ವಿಸಿಟ್ ಮಾಡ್ತೀರಾ. ಸೊ ಆ ಕ್ಲಿಕ್ ಮಾಡಿ ಪ್ರೊಫೈಲ್ ವಿಸಿಟ್ ಮಾಡೋದ್ರಿಂದನೂ ಸಹ ಆ ಒಂದು ಸ್ಟೋರಿ ಬೂಸ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ರೀಲ್ಸ್ ಅಲ್ಗಾರಿದಮ್ಮು ಮೋಸ್ಟ್ ಪವರ್ಫುಲ್. ಇದು ಎಲ್ಲರೂ ಮಾಡೋದೇನಪ್ಪ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎಲ್ಲದರಲ್ಲೂ ನೋಡಿ, ಎಲ್ಲ ಒಂದು ಬಿಸ್ನೆಸ್ ಆಗಿರ್ಬೋದು, ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಎಲ್ಲವುದು ಪ್ರತಿಯೊಂದು ರೀಲ್ಸಲ್ಲೇ ಮಾಡ್ತಾರೆ. ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಅದರಲ್ಲೇ ಆಗಿರುತ್ತೆ. ರೀಲ್ಸ್ ಆರ್ ಪುಷ್ ಟು ನಾನ್ ಫಾಲೋವರ್ಸು, ಎಕ್ಸ್ಪ್ಲೋರು ಮತ್ತು ರೀಲ್ಸ್ ಟ್ಯಾಬು. ನೀವು ಮಾಡೋವಂಥ ರೀಲು ಕಂಟೆಂಟು ಏನಾದರೂ ಇದ್ದರೆ ಅದು ಇಲ್ಲಿಗೆ ಪುಷ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ.
ಇದರ ರ್ಯಾಂಕಿಂಗ್ ಫ್ಯಾಕ್ಟರ್ ನೋಡೋದಾದರೆ ವಾಚ್ ಟೈಮ್. ಸೊ ನೀವು ಪೋಸ್ಟ್ ಮಾಡೋಂಥ ರೀಲು ಎಷ್ಟು ವಾಚ್ ಟೈಮ್ ಆಗುತ್ತೆ ಅದಕ್ಕೆ ಅಂತ. ಸಪೋಸ್ 30 ಸೆಕೆಂಡ್ಸು, ಒಬ್ಬರು 30 ಸೆಕೆಂಡ್ಸ್ ನೋಡ್ತಾರೆ, ಇನ್ನೊಬ್ರು 10 ಸೆಕೆಂಡ್ಸ್ ನೋಡ್ತಾರೆ, ಇನ್ನೊಬ್ರು ಫುಲ್ ಏನು 1 ಮಿನಿಟ್ ಏನು ರೀಲ್ ಹಾಕಿದರೆ 1 ಮಿನಿಟ್ ನೋಡ್ತಾರೆ. ಸೊ 10 ಜನನೂ 1 ಮಿನಿಟ್ ಫುಲ್ ನೋಡಿದ್ರೆ ಸೊ 10 ಮಿನಿಟ್ಸ್ ಆಗುತ್ತೆ. ಸೊ ಅದು ವಾಚ್ ಟೈಮು. ಮತ್ತು ಕಂಪ್ಲೀಷನ್ ರೇಟ್, ಅದೇ ನಾನು ಇವಾಗ ಹೇಳಿದ್ನಲ್ಲ, ಸೊ ಕಂಪ್ಲೀಟಾಗಿ ಎಷ್ಟು ಜನ ನೋಡ್ತಾರೆ ಫುಲ್ ರೀಲ್ಸ್ನ ಕಂಪ್ಲೀಟ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅನ್ನೋದು ಕಂಪ್ಲೀಷನ್ ರೇಟ್. ಮತ್ತು ನಿಮ್ಮ ನೋಡಿದ ತಕ್ಷಣ ರೀಪ್ಲೇಸು, ಅದರಿಂದ ನಿಮ್ಮ ರೀಲ್ನ ರಿಮಿಕ್ಸ್ ಮಾಡೋದು, ರೀಪ್ಲೇ ಮಾಡೋದು, ಆ ಸೌಂಡ್ ಯೂಸ್ ಮಾಡ್ಕೊಳೋದು, ಅದೇ ಥರ ಏನಂತಾರೆ ಎಡಿಟ್ ಮಾಡಿ ಕಂಟೆಂಟ್ನ ಮತ್ತೆ ಮಾಡೋದು, ಅದು ಮತ್ತು ಶೇರ್ ಮಾಡಿ ಸೇವ್ ಮಾಡ್ಕೊಳೋದು. ಶೇರ್ ಮಾಡಿ ಸೇವ್ ಮಾಡೋದು ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ರಿಲೇಟೆಡ್ಡು ಮತ್ತು ಏನೋ ಇನ್ಫಾರ್ಮೇಷನ್ ರಿಲೇಟೆಡ್ಡು ಅಥವಾ ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ಮಾಡಿರ್ತೀರ ಅಂತ. ಸೊ ಆ ಥರದ ವೀಡಿಯೋಸೆಲ್ಲ ಏನಾಗುತ್ತೆ, ನಿಮಗೆ ಸೇವ್ ಮಾಡ್ಕೊತಾರೆ ಜನ. ಈಗ ನೆಕ್ಸ್ಟ್ ಟೈಮ್ ನಾನು ಇಲ್ಲಿಗೆ ಹೋಗಬೇಕು, ಸೊ ಈ ಪ್ಲೇಸ್ ಚೆನ್ನಾಗಿದೆ, ಸೇವ್ ಮಾಡ್ಕೊತಾರೆ, ಅದನ್ನು ಫ್ರೆಂಡ್ಸಿಗೆ ಶೇರ್ ಮಾಡ್ತಾರೆ. ಸೊ ಅದಾಗಿರ್ಬೋದು. ಆಮೇಲೆ ಒರಿಜಿನಲ್ ಕಂಟೆಂಟ್ ಅದು ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಆಸ್ಪೆಕ್ಟ್ ರೇಷೋ. ಈಗ ಇನ್ಸ್ಟಾಗ್ರಾಮ್ ಆಲ್ಮೋಸ್ಟ್ 9:16 ಆಸ್ಪೆಕ್ಟ್ ರೇಷೋನಲ್ಲೇ ಎಲ್ಲ ರೀಲ್ಸು ಬರುತ್ತೆ. ನೀವೇನು ಯೂಟ್ಯೂಬ್ಗೆ ಏನಾದರೂ ಮಾಡ್ತೀರ 16:9 ಬರುತ್ತೆ. ಸೊ ಅದನ್ನು ಮತ್ತೆ ನೀವು ಆಸ್ಪೆಕ್ಟ್ ರೇಷೋ ಚೇಂಜ್ ಮಾಡಿ ಮತ್ತು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಹೈ ರೆಸೊಲ್ಯೂಷನು, ವಾಟರ್ ಮಾರ್ಕ್ ಇರಬಾರ್ದು ಯಾವುದೇ ರೀತಿ. ಸೊ ವಾಟರ್ ಮಾರ್ಕ್ ಇದ್ದರೆ ಏನಾಗುತ್ತೆ, ಅದು ಲೋ ಪ್ರಿಯಾರಿಟಿ ಅಂತ ಸೆಲೆಕ್ಟ್ ಮಾಡುತ್ತೆ. ಬಿಕಾಸ್ ನೀವು ಟಿಕ್ಟಾಕಲ್ಲೆಲ್ಲ ಡೌನ್ಲೋಡ್ ಮಾಡ್ತೀರಾ ಅಥವಾ ಬೇರೆ ಕಡೆ ಎಲ್ಲಿಂದನೋ ಅದನ್ನು ಕಾಪಿ ಮಾಡಿಬಿಟ್ಟು ನೀವು ಹಾಕ್ತೀರ ಅಂದರೆ ವಾಟರ್ ಮಾರ್ಕ್ ಬಂದುಬಿಡುತ್ತೆ. ಸೊ ಹಾಗಾಗಿ ರೀಚ್ ಆಗೋದಿಲ್ಲ ಅಷ್ಟೊಂದು, ಮತ್ತು ಪುಷ್ ಆಗೋದಿಲ್ಲ ಆ ರೀಲ್ಸಲ್ಲಿ. ಸೊ ಅದೇ ಲೋ ಇಂಪಾರ್ಟೆನ್ಸ್ ಅಂದರೆ ಲೈಕ್ಸ್ ಮತ್ತು ಫಾಲೋ ಅಕೌಂಟು ಸ್ವಲ್ಪ ಲೋ ಇಂಪಾರ್ಟೆನ್ಸ್ ತೊಗೊಳುತ್ತೆ. ಬಟ್ ಅದು ಸಹ ತುಂಬಾ ಇಂಪಾರ್ಟೆಂಟ್ ಬರುತ್ತೆ. ಬಟ್ ಪ್ರಿಯಾರಿಟಿ ಆರ್ಡರ್ ಪ್ರಕಾರ ತೊಗೊಂಡ್ರೆ ಅದು ಒಂದು ಲೋ ಇಂಪಾರ್ಟೆನ್ಸ್ ತೊಗೊಳುತ್ತೆ. ನೆಕ್ಸ್ಟ್ ಸೆಕ್ಷನ್ ನೋಡೋಣ, ಎಕ್ಸ್ಪ್ಲೋರ್ ಪೇಜ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಅಲ್ಗಾರಿದಮ್ ಈ ಎಕ್ಸ್ಪ್ಲೋರ್ ಪೇಜಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸಿಮಿಲರ್ ಯೂಸರ್ಸು ಲೈಕ್ ಮಾಡಿರೋವಂಥದ್ದು ಆಗಿರ್ಬೋದು. ಈಗ ನಿಮ್ಮ ಥರನೇ ಇನ್ನೊಬ್ಬರು ಯಾರು ಸೇಮ್ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಾರೆ, ಯಾರು ನಿಮ್ಮ ಫ್ರೆಂಡ್ಸು ಯಾರಾದರೂ ಇರ್ತಾರಲ್ಲ, ಅವ್ರೇನು ಲೈಕ್ ಮಾಡಿರ್ತಾರೆ ಅಥವಾ ಕನ್ಸ್ಯೂಮ್ ಮಾಡ್ಕೊಂಡಿರ್ತಾರೆ ಎಂಗೇಜ್ಮೆಂಟ್ ಆಗಿರೋಂಥ ವೀಡಿಯೋಸು, ಸಿಮಿಲರ್ ವೀಡಿಯೋಸು ನಿಮಗೆ ಸಿಮಿಲರ್ ಆಗಿರೋ ಪೋಸ್ಟ್ ನಿಮಗೆ ಈ ಒಂದು ಎಕ್ಸ್ಪ್ಲೋರ್ ಸೆಕ್ಷನ್ಸಲ್ಲಿ ತೋರಿಸುತ್ತೆ. ಆಮೇಲೆ ಟಾಪಿಕ್ಸ್ ನೀವು ಇಂಟ್ರ್ಯಾಕ್ಟ್ ಮಾಡಿರೋವಂಥದ್ದು. ಸೊ ಇಂಟ್ರ್ಯಾಕ್ಟ್ ಮಾಡಿರೋವಂಥದ್ದು ಅಂದರೆ, ಈಗ ಸಪೋಸ್ ನೀವು ಲೈಕ್ ಮಾಡಿರ್ತೀರ, ಕಮೆಂಟ್ ಮಾಡಿರ್ತೀರ, ಯಾವುದೊಂದು ಸೇವ್ ಮಾಡ್ಕೊಂಡು ಶೇರ್ ಮಾಡಿರ್ತೀರ. ಸೊ ಈ ಥರದ ಕಂಟೆಂಟ್ಸ್ ಯಾವುದಾದ್ರು ಇರುತ್ತೆ ನೀವು ಮಾಡಿರೋವಂಥದ್ದು, ಅಥವಾ ಅದೇ ಥರ ಸಿಮಿಲರ್ ಕಂಟೆಂಟ್ಸು ಎಕ್ಸ್ಪ್ಲೋರ್ ಪೇಜಲ್ಲಿ ಬಂದಿರುತ್ತೆ. ಮತ್ತು ರೀಲ್ಸು ಪ್ಲಸ್ ಪೋಸ್ಟ್ ಪರ್ಫಾರ್ಮೆನ್ಸಸ್ಸು. ಸೊ ನಿಮ್ಮ ಪೋಸ್ಟು ಅಥವಾ ಬೇರೆ ಯಾರದೇ ಪೋಸ್ಟ್ ಆಗಿರ್ಬೋದು, ಅವ್ರಿಗೇನು ಜಾಸ್ತಿ ಹೈ ಪರ್ಫಾರ್ಮೆನ್ಸ್ ಇರುತ್ತೆ, ಅಥವಾ ಯಾವ ರೀಲ್ಸು ತುಂಬ ಹೈ ಪರ್ಫಾರ್ಮೆನ್ಸ್ ಇರುತ್ತೆ, ತುಂಬ ವೈರಲ್ ಆಗಿರುತ್ತೆ. ಸೊ ಅಂಥದ್ದು ಸಹ ಎಕ್ಸ್ಪ್ಲೋರ್ ಪೇಜಲ್ಲಿ ಬರುತ್ತೆ. ಈ ಎಕ್ಸ್ಪ್ಲೋರ್ ಪೇಜಲ್ಲಿ ನೀವು ಮಾಡೋವಂಥ ಕಂಪ್ಲೀಟ್ ಏನಂತಾರೆ ರೀಲು ಅಥವಾ ಪೋಸ್ಟ್ ಏನಾದರೂ ಒಂದು ತೋರಿಸ್ಬೇಕು ಅಥವಾ ಪ್ರಿಯಾರಿಟಿ ವೈಸಲ್ಲಿ ಅಲ್ಲಿ ಬರಬೇಕು ಅಂದರೆ ತುಂಬ ಎಂಗೇಜ್ಮೆಂಟಿಂಗ್ ಆಗಿರಬೇಕು ನೀವು ಮಾಡೋವಂಥ ರೀಲು ಅಥವಾ ಪೋಸ್ಟ್ ಆಗಿರುತ್ತೆ. ಸೊ ತುಂಬ ಜನ ಆಡಿಯನ್ಸ್ ಅದನ್ನು ವಾಚ್ ಆ್ಯಂಡ್ ಜಾಸ್ತಿ ಇರೋದು ಅಥವಾ ಇಂಟ್ರ್ಯಾಕ್ಷನ್ ಮಾಡಿರುವಂಥದ್ದು. ಸೊ ಈ ಥರ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಿಮ್ಮ ಕಂಟೆಂಟ್ ಸಹ ಒಂದು ಎಕ್ಸ್ಪ್ಲೋರ್ ಪೇಜಲ್ಲಿ ಟಾಪ್ ಪ್ರಿಯಾರಿಟಿಲಿ ರೀಚ್ ಆಗಿ ತೋರಿಸ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡೋಣ, ಸರ್ಚ್ ಅಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಸರ್ಚ್ ಅಲ್ಗಾರಿದಮ್ಮು, ಸಪೋಸ್ ನೀವು ಯಾರಾದರೂ ಸರ್ಚ್ ಮಾಡಬೇಕು, ಯಾರಾದರೂ ಯೂಸರ್ ನೇಮ್ ಸರ್ಚ್ ಮಾಡಬೇಕು ಅಂತೇಳಿ, ಯಾವುದೋ ಅಕೌಂಟ್ ಸರ್ಚ್ ಮಾಡಬೇಕು ಅಂತೇಳಿ, ಸೊ ನೀವು ಸರ್ಚ್ ಕ್ಲಿಕ್ ಮಾಡಿ ಅಲ್ಲಿ ನೀವು ಯೂಸರ್ ನೇಮ್ ಟೈಪ್ ಮಾಡ್ತೀರಾ. ಸೊ ಸಿಮಿಲರ್ ಯೂಸರ್ ನೇಮ್ ಯಾವುದಾದಿದೆ, ಸಿಮಿಲರ್ ಅಕೌಂಟ್ ಯಾವುದಾದಿದೆ, ಅಥವಾ ಸಿಮಿಲರ್ ಬಿಸ್ನೆಸ್ ಏನಾದಿದೆ ಅದು ಏನಿದೆ, ಸೊ ಆ ಸರ್ಚ್ ಕೀವರ್ಡ್ ಮೇಲೆ ನಿಮಗೆ ಅದು ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಸೊ ಅದು ಒಂಥರ ಸರ್ಚ್ ಇಂಜಿನ್ ಥರ ತೋರಿಸುತ್ತೆ. ಆಮೇಲೆ ನೇಮ್ ಫೀಲ್ಡು, ಸಪೋಸ್ ಅದೇ ನಾನು ಏನು ಹೇಳಿದೆ ನೇಮ್ ಸರ್ಚ್ ಮಾಡ್ತೀರಾ ಅಂತ, ಸೊ ಅದು ನೇಮ್ ಫೀಲ್ಡು. ಬಯೋಲಿರೋಂಥ ಕೀವರ್ಡ್ಸ್ ಏನೇನಿದೆ, ನಿಮ್ಮ ಬಯೋಲಿ ಏನೋ ಒಂದು ಕೀವರ್ಡ್ ಹಾಕ್ತಿರ್ತಾರೆ, ಆಮೇಲೆ ಟ್ರಾವೆಲರ್, ಆಮೇಲೆ ಡೈಲಿ ಬ್ಲಾಗರ್, ಅಥವಾ ಕಾಂಟೆಂಟ್ ಕ್ರಿಯೇಟರ್, ವಿಡಿಯೋ ಎಡಿಟರ್, ಗೇಮ್ ಕ್ರಿಯೇಟರ್, ಈ ಥರ ಏನು ಮಾಡ್ತಾರೆ. ಸೊ ಆ ಒಂದು ಕೀವರ್ಡಿಂದನೂ ವರ್ಕ್ ಆಗುತ್ತೆ. ಆಮೇಲೆ ಕ್ಯಾಪ್ಷನ್ಸಿಂದ, ನೀವು ಕೊಡುವಂಥ ರೀಲಲ್ಲಿ ಏನಾದರೂ ಕ್ಯಾಪ್ಷನ್ಸ್ ಕೊಟ್ಟಿದ್ದಾರೆ ಅಥವಾ ಬೇರೆ ಏನಾದರೂ ಕ್ಯಾಪ್ಷನ್ಸ್ ಕೊಟ್ಟಿರ್ತಾರಲ್ಲ, ಸೊ ಆ ಒಂದು ಕ್ಯಾಪ್ಷನ್ಸ್ ಸಹ ಇಲ್ಲಿ ಸರ್ಚ್ ಅಲ್ಗಾರಿದಮ್ ಸರ್ಚ್ ಮಾಡುತ್ತೆ. ಮತ್ತು ಹ್ಯಾಶ್ಟ್ಯಾಗ್ಸು. ಸೊ ಹ್ಯಾಶ್ಟ್ಯಾಗ್ಸು ಸಹ ಸಪೋಸ್ ಬ್ಯಾಂಗ್ಳೂರ್ ಅಂತ ಕೊಟ್ಟಿರ್ತೀರ, ಕರ್ನಾಟಕ ಅಂತ ಕೊಟ್ಟಿರ್ತೀರ. ಸೊ ಆ ಒಂದು ಹ್ಯಾಶ್ಟ್ಯಾಗಿಗೆ ರಿಲೇಟೆಡ್ ಆಗಿರೋಂಥ ಎಲ್ಲ ಕಂಟೆಂಟು ಆ ಒಂದು ಸರ್ಚ್ ಇಂಜಿನ್ಗೆ ಲಿಂಕ್ ಆಗಿರುತ್ತೆ. ಸೊ ಆ ಒಂದು ಅಲ್ಲಿ ಸರ್ಚ್ ಮಾಡಿದಾಗ, ಈಗ ಕರ್ನಾಟಕ ಅಂತ ಸರ್ಚ್ ಮಾಡಿದಾಗ ಕರ್ನಾಟಕ ರಿಲೇಟೆಡ್ ಯಾವ್ದಾದ್ರು ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಿರ್ತಾರೆ. ಸೊ ಅದೆಲ್ಲ ನಿಮಗೆ ಎಕ್ಸ್ಪ್ಲೋರಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಹಾಗೆಯೇ ಆಮೇಲೆ ಎಂಗೇಜ್ಮೆಂಟ್ ಏನು ಜಾಸ್ತಿ ಇರುತ್ತೆ ಅದು ಆಬ್ವಿಯಸ್ಲಿ ತೋರಿಸುತ್ತೆ. ನೆಕ್ಸ್ಟು ನೋಡೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ರ್ಯಾಂಕಿಂಗ್ ಸಿಗ್ನಲ್ಸು. ಸೊ ಇನ್ನು ಪ್ರಿಯಾರಿಟಿವ್ ಆಗಿ ಹೇಳಬೇಕಂದ್ರೆ, ಓವರಾಲ್ ಆಗಿ ಹೇಳಬೇಕಂತಂದರೆ, ಯಾವುದೇ ಒಂದು ರೀಲು ಅಥವಾ ಪೋಸ್ಟ್ ಏನೇ ಇರಲಿ, ಎಂಗೇಜ್ಮೆಂಟ್ ಫಸ್ಟು ರ್ಯಾಂಕ್ ತೊಗೊಳುತ್ತೆ. ಇನ್ಸ್ಟಾಗ್ರಾಮ್ ಹೆಂಗೆ ನೋಡುತ್ತೆ ಅಂದರೆ, ಎಂಗೇಜ್ಮೆಂಟ್ ಜಾಸ್ತಿ ಇದೆಯಾ ಇಲ್ವಾ. ಸೊ ಯೂಸರು ಈ ಒಂದು ಪೋಸ್ಟಲ್ಲಿ ಅಥವಾ ರೀಲಲ್ಲಿ ಫುಲ್ ರೀಲ್ನ ನೋಡ್ತಿದ್ದಾರಾ, ಎಷ್ಟು ಎಂಗೇಜ್ಮೆಂಟ್ ಕೊಡ್ತಿದ್ದಾರೆ, ಇದಕ್ಕೆ ಎಷ್ಟು ಕಮೆಂಟ್ಸ್ ಬಂತು, ಶೇರ್ ಎಷ್ಟಾಯಿತು, ಸೇವ್ ಎಷ್ಟಾಯಿತು, ಮತ್ತು ಲೈಕ್ ಎಷ್ಟಾಯಿತು. ಸೊ ಅದನ್ನು ಫಸ್ಟು ಟಾಪ್ ಪ್ರಿಯಾರಿಟಿ ಮಾಡುತ್ತೆ. ಸೊ ನೆಕ್ಸ್ಟ್ ಮಾಡೋದು ಸೇವ್. ಸೊ ಫಸ್ಟು ವಾಚ್ ಟೈಮು, ನೆಕ್ಸ್ಟು ಸೇವು,
ನೆಕ್ಸ್ಟು ಶೇರ್ ಮಾಡೋದು ಕೌಂಟ್ ಬರುತ್ತೆ, ನೆಕ್ಸ್ಟು ಕಮೆಂಟ್ ಬರುತ್ತೆ, ಆಮೇಲೆ ಬರೋದು ಲೈಕ್ಸು, ಲಾಸ್ಟಿಗೆ ಬರೋದು ಅದರಿಂದ ಆ ಒಂದು ಪರ್ಟಿಕ್ಯುಲರ್ ಪೋಸ್ಟಿಂದ ಫಾಲೋ ಎಷ್ಟಾಯಿತು, ಎಷ್ಟು ನಿಮ್ಮದು ಫಾಲೋಸ್ ಇನ್ಕ್ರೀಸ್ ಆಯಿತು ಅನ್ನೋದು ಬರುತ್ತೆ. ಸೊ ಇದೊಂದು 6 ಪ್ರಿಯಾರಿಟಿ ಬರುತ್ತೆ ಫಸ್ಟಿಂದ 6th ಫಸ್ಟ್ ಏನಪ್ಪ ಅಂತಂದರೆ ನೀವು ಒಂದು ಯಾವುದೇ ರೀಲ್ ಮಾಡಿದ್ರೆ ಅಥವಾ ಪೋಸ್ಟ್ ಮಾಡಿದ್ರೆ ಫಸ್ಟು 30 to 60 ಮಿನಿಟ್ಸ್ ರೂಲ್ ಅಂತೂ ಒಂದಿದೆ ಇನ್ಸ್ಟಾಗ್ರಾಮಲ್ಲಿ. ಏನಪ್ಪ ಅಂತಂದರೆ ಸೊ ಇನ್ಸ್ಟಾಗ್ರಾಮ್ ನಿಮ್ಮ ಒಂದು ಕಂಟೆಂಟನ್ನು ನಿಮ್ಮ ಫಾಲೋವರ್ಸು ಮತ್ತು ಆ ಸ್ಮಾಲ್ ಗ್ರೂಪ್ ಆಫ್ ನಾನ್ ಫಾಲೋವರ್ಸಿಗೆ ಪುಷ್ ಮಾಡುತ್ತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸೊ ಅಲ್ಲಿ ಪುಷ್ ಆದಮೇಲೆ ಅದಕ್ಕೆ ಎಷ್ಟು ಎಂಗೇಜ್ಮೆಂಟ್ ಬರ್ತಿದೆ, ಸೊ ಇದು ಇಂಟ್ರೆಸ್ಟಿಂಗ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಆ ಒಂದು ಸ್ಮಾಲ್ ಗ್ರೂಪಲ್ಲಿ ಅದು ಫಸ್ಟು ಪುಷ್ ಮಾಡಿಬಿಟ್ಟು ಚೆಕ್ ಮಾಡೋದು. ಸೊ ಆ ಚೆಕ್ ಮಾಡಾದಮೇಲೆ ರೀಚ್ ಇನ್ನೇನು ಎಕ್ಸ್ಪ್ಯಾಂಡ್ ಆಗೋ ಥರ ಇದೆ, ಸೊ ಇನ್ನೂ ಜಾಸ್ತಿ ಹೋಗೋ ಥರ ಇದೆ, ಎಂಗೇಜ್ಮೆಂಟ್ ಜಾಸ್ತಿ ಇದೆ ಅಂದಾಗ ಆವಾಗ ಅದು ನಾನ್ ಫಾಲೋವರ್ಸ್ಗೂ ಸಹ ರೀಚ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ವಾಟ್. ಸೊ ಎಂಗೇಜ್ಮೆಂಟ್ ಚೆನ್ನಾಗಿದೆ, ಒಳ್ಳೆ ರೀಚ್ ಎಕ್ಸ್ಪ್ಯಾಂಡ್ ಆಗಿದೆ. ಎಂಗೇಜ್ಮೆಂಟ್ ಇಲ್ಲ ಅಂದರೆ ರೀಚ್ ಅಷ್ಟೊಂದು ಸಿಗೋದಿಲ್ಲ. ಸೊ ಯಾವುದು ಮಾಡಬಾರ್ದು ಇದರಲ್ಲಿ ಅಂತ ಅಂದರೆ ನಾನು ಆಗಲೇ ಹೇಳ್ದಂಗೆ ಕಾಪಿ ಮಾಡೋದಾಗಿರ್ಬೋದು, ಜಸ್ಟ್ ಬೇರೆಯವ್ರು ಮಾಡಿರೋ ರೀಲ್ನ ಕಾಪಿ ಮಾಡಿಬಿಟ್ಟು ನಿಮ್ಮದೇ ಒಂದು ಸೈಡ್ ಚಿಕ್ಕದಾಗಿ ಫೋಟೋ ಥರ ಇನ್ನೂ ವೀಡಿಯೋ ಥರ ಬರೋ ಥರ ಒಂದು ಸೈಡಿಗೆ ಹಾಕ್ಬೋದು. ಸೊ ಇದೆಲ್ಲ ಕಾಪಿರೈಟ್ ಬರುತ್ತೆ, ಇದರಿಂದ ಜಾಸ್ತಿ ರೀಚ್ ಆಗೋದಿಲ್ಲ ಅಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ. ಆಮೇಲೆ ಲೋ ಕ್ವಾಲಿಟಿ ಫೋಟೋಸು ಇದು ವೀಡಿಯೋಸ್ ಆಗಿರ್ಬೋದು, ಆಮೇಲೆ ಟಿಕ್ಟಾಕ್ ವೀಡಿಯೋಸ್ ಅದೇ ಕಾಪಿ ಪೇಸ್ಟ್ ಮಾಡೋದಾಗಿರ್ಬೋದು. ಆಮೇಲೆ ಸೊ ಅದೇ ಥರದ್ದು ಫಾಲೋವರ್ಸ್ನ ಬೈ ಮಾಡೋದು, ಲೈಕ್ಸ್ನ ಬೈ ಮಾಡೋದು, ಇದರಿಂದ ಏನಾಗುತ್ತೆ ನಿಮ್ಮ 1 ಅಥವಾ 2 ಆವಾಗ ನೀವು ಬೈ ಮಾಡಾದಮೇಲೆ ಏನಿರುತ್ತೆ ಇಮಿಡಿಯೇಟಾಗಿ ರೀಲ್ಸ್ ಯಾವುದೇ ನೀವು ಹಾಕೋದು ಪೋಸ್ಟ್ ಒಂದೇ ಸಲ ಬೂಸ್ಟ್ ಆಗೋದಿಲ್ಲ. ಏನಪ್ಪ ಅಂದರೆ ಬರೀ ಫಾಲೋವರ್ಸು ಜಾಸ್ತಿ ತೋರಿಸ್ತದೆ ನಿಮಗೆ, ಬಟ್ ಅಷ್ಟು ಜನ ಫಾಲೋವರ್ಸ್ ನಿಮ್ಗೆ ಎಲ್ಲ ಕಂಟೆಂಟ್ನ ಕನ್ಸ್ಯೂಮ್ ಮಾಡೋದಿಲ್ಲ. ಬಿಕಾಸ್ ನೀವು ಬೈ ಮಾಡಿರ್ತೀರ, ಅದೊಂದು ಜೆನ್ಯೂನ್ ಆಗಿ ಇನ್ಕ್ರೀಸ್ ಆಗಿರೋದಿಲ್ಲ. ಸೊ ಅದು ಕೂಡ ನಿಮಗೆ ಪ್ರಾಬ್ಲಮ್ ಆಗ್ಬೋದು ಮುಂದೆ. ಸೊ ನೆಕ್ಸ್ಟು ಪೋಸ್ಟಿಂಗ್ ರ್ಯಾಂಡಮ್ ಲಿಸ್ಟ್. ಸೊ ನೀವೊಂದು ಪರ್ಟಿಕ್ಯುಲರ್ ಒಂದು ಟಾಪಿಕ್ ಮೇಲೆ ಮಾಡ್ತಾ ಹೋದರೆ ಸೊ ಇನ್ಸ್ಟಾಗ್ರಾಮ್ಗೂ ಅರ್ಥ ಆಗುತ್ತೆ. ಸೊ ಇವ್ರು ಮಾಡ್ತಾ ಇರೋ ಟಾಪಿಕ್ ಇದೆ, ಸೊ ಇದೇ ಟಾಪಿಕ್ನ ಎಷ್ಟು ಎಲ್ಲೆಲ್ಲಿ ರೀಚ್ ಆಗ್ತಾ ಹೋಗುತ್ತೆ, ಎಲ್ಲೆಲ್ಲಿ ಎಕ್ಸ್ಪ್ಲೋರ್ ಆಗ್ತಾ ಹೋಗುತ್ತೆ, ಕೀವರ್ಡ್ಸ್ ಎಲ್ಲೆಲ್ಲಿ ಬರ್ತಾ ಹೋಗುತ್ತೆ, ಇಂಟ್ರಾಕ್ಷನ್ ಬರ್ತಾ ಹೋಗುತ್ತೆ, ಅಲ್ಲೇ ಪುಷ್ ಮಾಡ್ತಾ ಹೋಗುತ್ತೆ. ಸೊ ನೀವು ರ್ಯಾಂಡಮ್ ಆಗಿ ಇವತ್ತು ಗೇಮಿಂಗ್ ವೀಡಿಯೋ ಮಾಡಿದ್ರಿ, ನಾಳೆ ಟ್ರಾವೆಲ್ ವೀಡಿಯೋ ಮಾಡಿದ್ರಿ, ಮತ್ತು ಇನ್ನೊಂದು ಯಾವುದೋ ಬಿಸ್ನೆಸ್ ವೀಡಿಯೋ ಹಾಕಿದ್ರಿ. ಸೊ ಈ ಥರ ರ್ಯಾಂಡಮ್ ಆಗಿ ಚೇಂಜ್ ಆಗ್ತಾ ಹೋದಷ್ಟು ಅಲ್ಗಾರಿದಮ್ಮು ಅದೇ ಥರ ಆ ಪರ್ಟಿಕ್ಯುಲರ್ ಆಗಿ ವೀಡಿಯೋಗೆ ಯಾವ ಥರ ಬೇಕೋ ಅದೇ ಥರ ವರ್ಕ್ ಮಾಡುತ್ತೆ. ಸೊ ಒಂದು ಮಾತ್ರ ರೀಚ್ ಜಾಸ್ತಿ ತೊಗೊಳುತ್ತೆ, ಒಂದು ರೀಚ್ ಕಡಿಮೆ ತೊಗೊಳುತ್ತೆ. ಸೊ ಇನ್ನೊಂದು ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಇನ್ನೊಂದು ಇಂಟ್ರಾಕ್ಷನ್ ಕಡಿಮೆ ಇರೋದಿಲ್ಲ. ಸೊ ಈಗ ವೈಸ್ ವರ್ಷ ಆಗ್ತಾ ಹೋಗುತ್ತೆ. ಸೊ ಅಷ್ಟೊಂದು ರೀಚ್ ಆಗೋದು ಕಡಿಮೆ ಆಗಿಬಿಡುತ್ತೆ. ಸೊ ಅದನ್ನು ಮಾಡಲೇಬೇಡಿ. ಒಂದೇ ಒಂದು ಲಿಸ್ಟ್ ಇಟ್ಕೊಳ್ಳಿ ಅಥವಾ ಒಂದು ಟಾಪಿಕ್ ಇಟ್ಕೊಳ್ಳಿ, ಅದನ್ನೇ ರಿಲೇಟೆಡ್ ಆಗಿ ವೀಡಿಯೋಸ್ನು ಮಾಡ್ತಾ ಹೋಗಿ, ಕಾಂಟೆಂಟ್ ಮಾಡ್ತಾ ಹೋಗಿ. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒರಿಜಿನಲ್ ಕಂಟೆಂಟ್ ಇರಬೇಕು. ಸ್ಟೋರಿ ಟೆಲ್ಲಿಂಗ್ ಯಾವ ಥರ ಇದೆ, ಕಂಟೆಂಟ್ ಒರಿಜಿನಲ್ ಆಗಿದೆ ಅಲ್ವಾ, ಆಮೇಲೆ ಹುಕ್ ಯಾವ ಥರ ಇದೆ. ಫಸ್ಟು 2 to 3 ಸೆಕೆಂಡ್ಸ್ ಏನಪ್ಪ ಅಂದರೆ ಒಳ್ಳೆ ಹುಕ್ ಇದ್ದರೆ ಅಲ್ಲಿ ಯೂಸರ್ ಏನಂತಾರೆ ಎಂಗೇಜ್ಮೆಂಟ್ ಬರುತ್ತೆ. ಸೊ ಯೂಸರ್ ಅಲ್ಲಿ ನಿಂತ್ಕೊತಾನೆ, ನೋಡ್ತಾನೆ, ಓಕೆ ಏನೋ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ನೋಡೋಣ ಅಂತ ಫುಲ್ ವೀಡಿಯೋ ಕನ್ಸ್ಯೂಮ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಹುಕ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮತ್ತು ಅದು ಕೂಡ ಕ್ಯಾಪ್ಷನ್ಸು, ಟ್ರೆಂಡಿಂಗ್ ಆಡಿಯೋ ಮತ್ತು ಕನ್ಸಿಸ್ಟೆನ್ಸಿ. ಸೊ ಈ ಕನ್ಸಿಸ್ಟೆನ್ಸಿ ನೀವು ಎವ್ರಿ ವೀಕ್ಗೆ ಏನಂತಾರೆ 3 to 5 ವೀಡಿಯೋಸ್ ಅಪ್ಲೋಡ್ ಮಾಡೋದು, ಆಮೇಲೆ 2 ವೀಡಿಯೋಸ್ ಆಮೇಲೆ ಅಪ್ಲೋಡ್ ಮಾಡೋದು, ಈ ಥರ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ರೀಚ್ ಆಗ್ತಾ ಹೋಗುತ್ತೆ. ಸೊ ನೀವು ಒನ್ ವೀಕಲ್ಲಿ ಒಂದು 2 ವೀಡಿಯೋ ಮಾಡಿದ್ರಿ, ಆಮೇಲೆ 1 ವೀಡಿಯೋ ಮಾಡಿದ್ರಿ, 1 ವೀಕ್ ಆದಮೇಲೆ 2 ವೀಕ್ ಏನೂ ಮಾಡಲಿಲ್ಲ. ಸೊ ಆ ಥರ ಇದ್ದಾಗ ರೀಚ್ ಪಡ್ಕೊಳೋದು ಸಹ ಸ್ವಲ್ಪ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಮತ್ತು ಟ್ರೆಂಡಿಂಗ್ ಆಡಿಯೋ ತುಂಬಾ ಇಂಪಾರ್ಟೆಂಟು. ಸೊ ಯಾವುದ್ಯಾವುದೇ ಹೊಸ ಈ ಇನ್ಸ್ಟಾಗ್ರಾಮಲ್ಲಿ ಆ ಥರ ಎಷ್ಟೊಂದು ವೀಡಿಯೋ ಯೂಟ್ಯೂಬಲ್ಲಿ ಬರೋ ಥರ ನಿಮಗೆ ಕಾಪಿರೈಟ್ಸ್ ಅಷ್ಟೊಂದು ಈಸಿಯಾಗಿ ಬರೋದಿಲ್ಲ. ಸೊ ಏನಪ್ಪ ಅಂದರೆ ನೀವು ಹೊಸ ಮೂವಿ ಟ್ರೆಂಡಿಂಗ್ ಆಡಿಯೋಸ್ನ ಅಥವಾ ಟ್ರೆಂಡಿಂಗ್ BGMನ ಯೂಸ್ ಮಾಡ್ಬೋದು. ಯೂಟ್ಯೂಬಲ್ಲಿ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೊಂದು ರಿಸ್ಟ್ರಿಕ್ಷನ್ ಎಲ್ಲ ಬಂದುಬಿಡುತ್ತೆ. ಸೊ ಅದನ್ನು ಯೂಸ್ ಮಾಡಿ. ಆಮೇಲೆ ಹ್ಯೂಮನ್ ಫೇಸ್ ಇರಬೇಕು, ಹ್ಯೂಮನ್ ಟಚ್ ಇರಬೇಕು. ಕಂಪ್ಲೀಟ್ AI ವೀಡಿಯೋಸು ಆಗುತ್ತೆ, ಬೂಸ್ಟ್ ಆಗುತ್ತೆ, ಹಾಗೇನಿಲ್ಲ. ಬಟ್ ಹ್ಯೂಮನ್ ಫೇಸ್ ಇದ್ದಷ್ಟು ತುಂಬ ಒಳ್ಳೆಯದು. ಸೊ ನಿಮ್ಮ ಫೇಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ರೀಚ್ ಜಾಸ್ತಿ ಕೊಡುತ್ತೆ, ತುಂಬ ವೈರಲ್ ಆಗಿಬಿಡುತ್ತೆ ಅಂತ ಅಂದ್ಕೊತೀರ. ಸೊ ಹಾಗೆಲ್ಲ ಏನೂ ಇಲ್ಲ. ಹ್ಯಾಶ್ಟ್ಯಾಗ್ ಯೂಸ್ ಮಾಡೋದ್ರಿಂದ ಏನಪ್ಪ ಅಂದರೆ ಎಕ್ಸ್ಪ್ಲೋರಲ್ಲಿ ನಾನು ಹೇಳ್ದಂಗೆ ಯಾರ್ಯಾರು ಅಲ್ಲಿ ಬಂದು ಸರ್ಚ್ ಮಾಡ್ತಾರೆ, ಅಲ್ಲಿ ಕೀವರ್ಡ್ ಆ್ಯಂಡ್ ಸರ್ಚಲ್ಲಿ ಅಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ ಅದ್ರ ಬೇಸಿಡ್ ಮೇಲೆ ನಿಮ್ಮ ಹ್ಯಾಶ್ಟ್ಯಾಗಲ್ಲಿ ಕೊಟ್ಟಿರುವಂಥ ಕೀವರ್ಡ್ ಏನಿದೆ ಅಲ್ಲಿ ಸಿಮಿಲರ್ ಆಗಿ ಮ್ಯಾಚ್ ಆದಾಗ ಅದು ಸರ್ಚಲ್ಲಿ ಅಲ್ಲಿ ಎಕ್ಸ್ಪ್ಲೋರ್ ಪೇಜಲ್ಲಿ ಅಥವಾ ಸರ್ಚ್ ಪೇಜಲ್ಲಿ ತೋರಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಹ್ಯಾಶ್ಟ್ಯಾಗ್ ಹಾಕಿರೋದ್ರಿಂದ ಒಂದೇ ಸಲ ಆ ಹ್ಯಾಶ್ಟ್ಯಾಗ್ ಇರುವಂಥ ಎಲ್ಲ ವೀಡಿಯೋಸು ರೀಚ್ ಜಾಸ್ತಿ ಹೋಗೋದು ಅಥವಾ ಇನ್ಕ್ರೀಸ್ ಆಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ಮಿನಿಮಮ್ ಆಗಿ ನೀವು 5 to 10 ಅಥವಾ ಒಂದು ರೇಂಜಲ್ಲಿ ನೀವು ಹ್ಯಾಶ್ಟ್ಯಾಗ್ನ ಯೂಸ್ ಮಾಡಿ. ಅಂಡ್ ಮೋಸ್ಟ್ ಕಾಮನ್ ಏನಪ್ಪ ಅಂದರೆ ರಿಲೆವೆಂಟ್ ಆಗಿರುವಂಥ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ. ಇರ್ರಿಲೆವೆಂಟ್ ಆಗಿರುವಂಥ ಹ್ಯಾಶ್ಟ್ಯಾಗ್ನ ಯೂಸ್ ಮಾಡೋದು ಸಹ ನಿಮಗೆ ಒಂದು ಪ್ರಾಬ್ಲಮ್ ಆಗ್ಬೋದು. ಸಪೋಸ್ ನೀವೇನೋ ಟ್ರಾವೆಲ್ ಹೋಗಿರ್ತಾರೆ ಅಥವಾ ಟ್ರಾವೆಲ್ ರಿಲೇಟೆಡ್ ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಿ, ಆಗಿಬಿಟ್ಬಿಟ್ಟು ನೀವೇನೋ ವೈರಲ್ ಅಂತ ಹಾಕೋದು ಅಥವಾ
ಎಕ್ಸ್ಪ್ಲೋರ್ ಅಂತ ಹಾಕೋದು. ಸೊ ಈ ಥರದ್ದೆಲ್ಲ ಏನಾಗುತ್ತೆ, ಅದು ರೀಚ್ ಅಷ್ಟು ಕೊಡೋದಿಲ್ಲ, ಅದು ಇರ್ರಿಲೆವೆಂಟ್ ಹ್ಯಾಶ್ಟ್ಯಾಗ್ ಆಗಿಬಿಡುತ್ತೆ. ಸಿಂಪಲ್ ವಿನ್ನಿಂಗ್ ಫಾರ್ಮುಲಾ ಏನಪ್ಪ ಅಂದರೆ, ಈಗ ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಹೆಂಗೆ ವರ್ಕ್ ಆಗುತ್ತೆ, ನೀವು ಯಾವುದೇ ರೀಲ್ ಮಾಡಿ ಕಂಟೆಂಟ್ ಮಾಡಿ ಏನು ಮಾಡಿ, ಸೊ ಫಸ್ಟು ಹುಕ್ ಚೆನ್ನಾಗಿರಬೇಕು. ಸೊ ಫಸ್ಟು 3 ಸೆಕೆಂಡ್ಸು ಎಂಗೇಜ್ ಆಯಿತು, ಡೆಫಿನೆಟ್ಲಿ ನಿಮ್ಮ ರೀಲ್ ಅಥವಾ ವಿಡಿಯೋ ಪೋಸ್ಟ್ ಏನೇ ಆಗಿರ್ಬೋದು ಕ್ಲಿಕ್ ಆಗುತ್ತೆ. ಸೊ ನೆಕ್ಸ್ಟು ವ್ಯಾಲ್ಯೂ ಇರಬೇಕು. ನಿಮ್ಮ ಒಂದು ಕಂಟೆಂಟ್ ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತೀರಾ, ಓಕೆ ಜನ ಕನ್ಸ್ಯೂಮ್ ಮಾಡ್ತಾರೆ. ಕಾಮಿಡಿ ಇದೆಯಾ, ಕನ್ಸ್ಯೂಮ್ ಮಾಡ್ತಾರೆ. ಬಿಕಾಸ್ ಯಾರೋ ಸ್ಟ್ರೆಸ್ ಆಗಿರ್ತಾರೆ, ಬರ್ತಾರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಓಕೆ ಅವ್ರಿಗೆ ಏನೋ ಎಂಟರ್ಟೈನ್ಮೆಂಟ್ ಬೇಕು, ನೋಡ್ತಾರೆ, ಅದರಿಂದ ಕಾಮಿಡಿ ಇರುತ್ತೆ ನೋಡ್ತಾರೆ. ಇಲ್ಲ ಒಂದು ಇನ್ಫಾರ್ಮೇಟಿವ್ ಆಗಿರಬೇಕು, ಅಥವಾ ಅದರಲ್ಲೇನೋ ನೀವೊಂದು ವ್ಯಾಲ್ಯೂ ಕೊಡಬೇಕು, ಒಂದು ಎಜುಕೇಟ್ ಮಾಡ್ತೀರಾ, ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಇನ್ಫಾರ್ಮ್ ಮಾಡ್ತೀರಾ, ಯಾವುದೋ ಒಂದು ನ್ಯೂಸ್ ಬಗ್ಗೆ ನೀವು ಹೇಳ್ತೀರಾ, ಯಾವುದೋ ಸಾಫ್ಟ್ವೇರ್ ಬಗ್ಗೆ ಹೇಳ್ತೀರಾ. ಸೊ ಈ ಥರ ಒಂದು ವ್ಯಾಲ್ಯೂ ತುಂಬ ಇರಬೇಕು. ಸೊ ನೆಕ್ಸ್ಟ್ ನೋಡೋದಾದರೆ ತುಂಬ ಶಾರ್ಟ್ ಇರಬೇಕು, ತುಂಬ ಲೆಂತಿ ಸಹ ಇರಬಾರ್ದು. ನೀವು 3 ಮಿನಿಟ್ಸ್ ಮಾಡ್ತೀರಾ, ಕಂಪ್ಲೀಟ್ 3 ಮಿನಿಟ್ಸ್ ವೀಡಿಯೋ ಮಾಡ್ತೀರಾ, ಅಥವಾ 2.5 ಮಿನಿಟ್ಸ್ ಮಾಡ್ತೀರಾ, ಈ ಥರ ಇದ್ದಾಗ ಏನಾಗುತ್ತೆ, ವೀಡಿಯೋ ಲೆಂತ್ ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಲೆಂತ್ ಇನ್ಕ್ರೀಸ್ ಆಗೋದ್ರಿಂದ ಏನಾಗುತ್ತೆ, ರೀಚು ಸ್ವಲ್ಪ ಡೌನ್ ಆಗುತ್ತೆ. ಸೊ ಕೀಪ್ ಏನಂತ ನನ್ನ ಪ್ರಕಾರ ಏನಪ್ಪ ಅಂದರೆ, ನೀವೊಂದು 60 ಸೆಕೆಂಡ್ಸಿಂದ ಆಲ್ಮೋಸ್ಟ್ 1.5 ಮಿನಿಟ್ 2 ಮಿನಿಟ್ಸ್ ಮ್ಯಾಕ್ಸಿಮಮ್. ಸೊ ನೀವು ಯಾಕಂದರೆ ಇನ್ಸ್ಟಾಗ್ರಾಮಿಗೆ ಇದೇ ಮೋಸ್ಟ್ ಪಾಪ್ಯುಲರಾಗಿ ಓಡುತ್ತೆ, ಇಷ್ಟು ಒಳಗಡೆ ಇದ್ದರೆ ಅದು ಮೇಲಿಂದ ರೀಚ್ ಆಗುತ್ತೆ. ಬಟ್ ಆಫ್ಕೋರ್ಸ್ ಡಿಪೆಂಡ್ಸ್ ಆನ್ ಹುಕ್ ಆ್ಯಂಡ್ ಪ್ರಾಪರ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ನೋಡೋದಾದರೆ, ನೀವು ಎಷ್ಟು ಇಂಟ್ರ್ಯಾಕ್ಷನ್ ಇರುತ್ತೆ, ಸೇವ್ ಮಾಡೋದು ಮತ್ತು ಶೇರ್ ಮಾಡೋದು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವುದೇ ಒಂದು ರೀಲ್ ಇವಾಗ ನೋಡಿರ್ಬೋದು, ನಿಮಗೆ ಕ್ರಿಯೇಟರ್ ಏನು ಹೇಳ್ತಾರೆ, ಸೊ ಮರ್ತೋಗ್ತೀರಾ, ಇದನ್ನು ಹೇಳಿರುವಂಥ ಸ್ಟೆಪ್ಸ್ ನೀವು ಮರಿಬಾರ್ದು ಅನ್ನೋದಾದರೆ ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ನಿಮ್ಮ ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವು ಏನು ಮಾಡ್ತೀರಾ, ನೀವು ಯಾವುದೋ ಒಂದು ಸಾಫ್ಟ್ವೇರ್ ಹೆಂಗೆ ಸೆಟಪ್ ಮಾಡೋದು ಅಂತ ನೋಡಿರ್ತೀರ. ಸೊ ಅದನ್ನು ನಿಮಗೆ ಸೇವ್ ಮಾಡ್ಕೊತೀರಾ, ನೆಕ್ಸ್ಟ್ ಟೈಮ್ ನೀವು ಆವಾಗ ಯೂಸ್ ಆಗುತ್ತೆ ಅಂತ ಸೇವ್ ಮಾಡ್ಕೊತೀರಾ, ಅದನ್ನು ಶೇರ್ ಸಹ ಮಾಡ್ತೀರಾ. ಸೊ ಆ ಥರ ಇದ್ದಾಗ ಆ ಥರ ಕಂಟೆಂಟ್ ಏನಾಗುತ್ತೆ, ತುಂಬ ಜಾಸ್ತಿ ರೀಚ್ ಪಡ್ಕೊಳುತ್ತೆ. ಇಂಟ್ರಾಕ್ಷನ್ ಇರೋದ್ರಿಂದ ಒಳ್ಳೆಯ ವ್ಯೂಸ್ ಸಹ ಸಿಗುತ್ತೆ. ಸೊ ನೆಕ್ಸ್ಟು ಪೋಸ್ಟ್ ಕನ್ಸಿಸ್ಟೆಂಟ್ಲಿ. ನಾನು ಆವಾಗಲೇ ಹೇಳ್ದಂಗೆ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡಿ. ಸೊ ಸ್ಲೋ ಆಗಿ ನಿಮ್ಮ ಒಂದು ವ್ಯಾಲ್ಯೂ ಇರೋಂಥ ಕಂಟೆಂಟು, ನಾನು ಇಷ್ಟು ಹೇಳಿರೋಂಥ ಇನ್ಫಾರ್ಮೇಷನ್ ಇದೆ, ಎಲ್ಲ ಇನ್ಫಾರ್ಮೇಷನ್ನ ಒಂದ್ಸಲಿ ಅನಲೈಸ್ ಮಾಡಿಕೊಂಡು ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಈ ನನ್ನ ವೀಡಿಯೋನ ನೋಡಿಬಿಟ್ಟು ಅದರಿಂದ ನೀವು ಇನ್ಫಾರ್ಮೇಷನ್ ತೊಗೊಂಡು ಅದನ್ನು ಅಳವಡಿಸ್ಕೊಂಡು ಹೋಗಿ. ಸೊ ಖಂಡಿತ ರೀಚ್ ಸಿಗುತ್ತೆ. ಸೊ ನಾನು ಸಹ ಬಿಗಿನರ್ ಆಗಿರೋದ್ರಿಂದ ಇದನ್ನೇ ಇನ್ಮೇಲೆ ಅಳವಡಿಸ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ಮುಂಚೆ ಇದನ್ನೇ ಮಾಡ್ತಾಯಿದ್ದೀನಿ. ಸೊ ಎವ್ರಿ ವೀಡಿಯೋದಲ್ಲೂ ಏನಾದರೂ ಒಂದು ಇಂಪ್ರೂವ್ಮೆಂಟ್ ತೋರಿಸ್ತಾ ಹೋಗಿ. ಸೊ ಹಾಗಾಗಿ ಇಂಪ್ರೂವ್ಮೆಂಟ್ ಇದ್ರೇ ಮುಂದೆ ರೀಚ್ ಆಗೋಕ್ಕೆ ಸಾಧ್ಯ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ, ಸೊ ಸೇವ್ ಮಾಡ್ಕೊಳ್ಳಿ, ಇದನ್ನು ನಿಮಗೆ ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಸೊ ಬೇರೆ ನಿಮ್ಮ ಫ್ರೆಂಡ್ಸ್ ಯಾರು ಕಾಂಟೆಂಟ್ ಕ್ರಿಯೇಟರ್ ಇದ್ದಾರೆ, ಅಥವಾ ಯಾರು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಅದನ್ನು ಪ್ರಮೋಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.